ಇನ್ನು ಈ ಇಡೀ ಧರ್ಮಸ್ಥಳದ ಎಪಿಸೋಡ್ನಲ್ಲಿ ಮತ್ತೊಂದು ಹೆಸರು ಸಾಕಷ್ಟು ಮುನ್ನೆಲೆಗೆ ಬಂದಿದ್ದು ಅಂದ್ರೆ ಅದು ಸುಜಾತಾ ಭಟ್. ಈಗ ಪೊಲೀಸರ ಮುಂದೆ ಸುಜಾತಾ ಭಟ್ ಹೈಡ್ರಾಮಾ ಮಾಡ್ತಾ ಇದ್ದಾರೆ. ಪೊಲೀಸರು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಈ ಸುಜಾತಾ ಭಟ್ ಡ್ರಾಮಾ ಮಾಡ್ತಾ ಇದ್ದಾರೆ. ಪ್ರತಿಕ್ರಿಯೆ ಪಡೆಯೋದಕ್ಕೆ ಹೋದಾಗ ಸುಜಾತಾ ಭಟ್ ಸಾಕಷ್ಟು ಆಕ್ರೋಶಿತರಾಗಿ ಮಾತಾಡಿದ್ದಾರೆ. ಇವತ್ತು ನೋಡಿ ಏನು ನಡೀತು ಇವತ್ತು ಅನ್ನುವಂಥದ್ದನ್ನ ನೋಡಿ, ಆಕೆ ಹೇಗೆ ಮಾತಾಡ್ತಾ ಇದ್ದಾರೆ. ಇವತ್ತಿನ ದೃಶ್ಯ ಇದು. ಸೊ ಇವತ್ತು ಬೆಳಿಗ್ಗೆ ಸುಜಾತಾ ಭಟ್ ಅವರ ನಿವಾಸ ಏನಿದೆಯಲ್ಲ, ಬೆಂಗಳೂರಿನ ಬನಶಂಕರಿಯ ನಿವಾಸ, ಅಲ್ಲಿಗೆ ಮಾಧ್ಯಮದವರು ಎಲ್ಲರೂ ಕೂಡ ಹೋಗಿದ್ರು. ಹಾಗೆ ಅವರ ನಿವಾಸಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಜನ ಲೇಡಿ ಕಾನ್ಸ್ಟೇಬಲ್ಸ್ ಕೂಡ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಲೇಡಿ ಕಾನ್ಸ್ಟೇಬಲ್ಸ್ ಅಲ್ಲಿ ಒಳಗಡೆ ಹೋದಾಗ ಹೊರಗಡೆ ಬಂದು ಸುಜಾತಾ ಭಟ್ ಅವರು ಅಲ್ಲಿ ಮಾಧ್ಯಮದವರಿಗೆ ಆವಾಜ್ ಹಾಕಿದಂಥ ಪರಿ ಇದು. ಅಲ್ಲಿ ಜೋರಾಗಿ ಕೂಗಾಡಿ ಆವಾಜ್ ಹಾಕಿ ಆಕೆ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಇವತ್ತು. ಸೊ ತಕ್ಷಣ ಅಲ್ಲಿದ್ದಂಥ ಕಾನ್ಸ್ಟೇಬಲ್ಗಳು ಮತ್ತೆ ಅವರನ್ನು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇನ್ಫ್ಯಾಕ್ಟ್ ನೆನ್ನೆ ಮೊನ್ನೆಯಿಂದ ಗಮನಿಸ್ತಾ ಹೋದರೆ ಸುಜಾತಾ ಭಟ್ ಅವರು ಗಳಿಗೆಗೊಂದೊಂದು ಮಾತಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ಒಂದು ಯೂಟ್ಯೂಬ್ ಚಾನಲ್ಗೆ ಬೇರೆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು. ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ನಾನು ಕ್ಷಮೆ ಕೇಳ್ತೀನಿ, ಧರ್ಮಸ್ಥಳಕ್ಕೂ ಕ್ಷಮೆ ಕೇಳ್ತೀನಿ, ಇಡೀ ಕರ್ನಾಟಕದ ಜನಕ್ಕೆ ನಾನು ಕ್ಷಮೆ ಕೇಳ್ತೀನಿ, ನಾನು ಮಿಸ್ಲೀಡ್ ಮಾಡಿದೆ, ನನಗೆ ಬೇರೆ ಯಾರೋ ಮಿಸ್ಲೀಡ್ ಮಾಡಿದ್ರು, ಅವ್ರ ಮಾತುಗಳನ್ನು ಕೇಳ್ಕೊಂಡು ಬಂದು ನಾನು ಮಾಡಿದೆ ಅಂತ. ಅದಾದ ನಂತರ ಮತ್ತೆ ಚೇಂಜ್ ಮಾಡಿದ್ರು, ಇಲ್ಲ ಅವರೇ ನನಗೆ ಹೇಳ್ಕೊಟ್ಟು ಹೇಳಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಮತ್ತೊಂದು ಕಡೆ ವಸಂತಿ ಸಾವಿನ ಹಿಂದೆ ಸುಜಾತಾ ಭಟ್ ಕೈವಾಡ. ಇದು ವಸಂತಿ ಸಹೋದರ ವಿಜಯ್ ಮಾಡ್ತಾ ಇರುವಂತ ಗಂಭೀರ ಆರೋಪ. ಇದು ಮದುವೆಯಾಗಿ 2 ತಿಂಗಳಲ್ಲಿ ಮೃತಪಟ್ಟಿದ್ದಾಳೆ. ನನ್ನ ತಂಗಿ ವಸಂತಿ ಅಸಹಜವಾಗಿ ಸಾವನ್ನಪ್ಪಿದ್ದಾಳೆ. ವಸಂತಿಯ ದಾಖಲೆ, ಆಭರಣ ಸುಜಾತಾ ಬಳಿ ಇವೆ. ಡೆತ್ ಸರ್ಟಿಫಿಕೇಟ್ ಅನ್ನ ಕೊಂಡೊಯ್ಯೋದಕ್ಕೆ ಸುಜಾತಾ ಬಂದಿದ್ಲು. ಸುಜಾತಾ ವಿರಾಜಪೇಟೆಗೆ ಬಂದಿದ್ಲು ಅನ್ನುವಂತ ಸುದ್ದಿಯನ್ನ ನೋಡಿದೆ. ಈ ಕುರಿತು ಸರ್ಕಾರ ಸಮಗ್ರ ತನಿಖೆ ಮಾಡಬೇಕು ಅಂತ ವಸಂತಿ ಸಹೋದರ ವಿಜಯ್ ಹೇಳಿದ್ದಾರೆ. ಆಮೇಲೆ ಅವ್ರ ಗಂಡ ಅವರು ಏನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಮಿಸ್ ಆಗಿದ್ದು. ಮತ್ತು ಅವರು ಸ್ಕೂಟ್ರ್ ಸಿಕ್ತು ಇದರಲ್ಲಿ ಮತಿಕೆರೆ ಹತ್ರ. ಆ ಪೊಲೀಸವರೇ ವಶಪಡಿಸ್ಕೊಂಡು ನಮ್ಗೆ ಕೊಟ್ಟಿದ್ದರು. ಮತ್ತು ಜ್ಯುವೆಲ್ರಿ ಯಾವುದೂ ಸಿಕ್ಕಲಿಲ್ಲ ನಮಗೆ. ಅವಳ ಮೇಲಿದ್ದಿದ್ದು ಜ್ಯುವೆಲ್ರಿ ಯಾವುದೂ ಸಿಕ್ಕಿಲ್ಲ, ಮೈ ಮೇಲಿದ್ದಿದ್ದು. ಅವಳ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಂಶಯ. ತಂಗಿ ಅಂಥವಳಲ್ಲ ಆ್ಯಕ್ಚುಲಿ. ಅವರು ಇದು ಸುಜಾತಾ ಭಟ್ ಅವರು ವಿರಾಜಪೇಟೆಗೆ ಬಂದುಬಿಟ್ಟು ವಸಂತಿಯವರ ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರೆ. ಯಾವಾಗ ಡೇಟ್ನ ರಿಮೆಂಬರ್ ಇಲ್ಲ. ಅವರು ಟಿ ವಿಯಲ್ಲಿ ಹೇಳಿದ್ದು ನಾನು ನೋಡಿದೆ. ಅವರು ಇವಾಗ ರೀಸೆಂಟ್ ಇರಬೇಕು, ಒಂದು 2 ವರ್ಷದ ಹಿಂದೆ. ಐ ಡೋಂಟ್ ರಿಮೆಂಬರ್ ದ ಡೇಟ್.